ಸಿಎಂ ತಲೆಯ ಮೇಲೆ ಮುಡಾ ಹಗರಣದ ತೂಗುಗತ್ತಿ ನೇತಾಡ್ತಾ ಇದ್ರೆ ಹೈಕಮಾಂಡ್ ಅಂಗಳದಲ್ಲಿ ಸತ್ತಿಲ್ಲದೆ ಏನ್ ನಡೀತಾ ಇದೆಯೋ ಅನ್ನುವಂತಹ ಗುಮಾನಿ ಎದ್ದಿದೆ. ಸೈಲೆಂಟ್ ಆಗಿ ಬೆಳಗಾವಿ ಸಾಹುಕಾರ್ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿರೋದು ಹಸ್ತಪಡಿಯಲ್ಲಿ ಭಾರೀ ಸಂಚಲನದ ಜೊತೆಗೆ ಕುತೂಹಲಕ್ಕೂ ಕೂಡ ಕಾರಣವಾಗ್ತಾ ಇದೆ. ಮೂಡ ಮುಳ್ಳು ಸಿದ್ದರಾಮಯ್ಯಗೆ ಚುಚ್ಚುತ್ತಿದ್ದಂತೆ ಬಿಜೆಪಿ ಕಣ್ಣು ಸಿದ್ದರಾಮಯ್ಯ ಗದ್ದುಗೆ ಮೇಲೆ ಬಿದ್ದಿತ್ತು. ರಾಜೀನಾಮೆಗೂ ಪಟ್ಟು ಹಿಡಿದಿತ್ತು. ಯಾವಾಗ ಸಿಎಂ ಕುರ್ಚಿ ಮೇಲೆ ವಕ್ರ ದೃಷ್ಟಿ ಬಿದ್ದಿತ್ತು, ಹಸ್ತ ಪಡೆಯಲಿದ್ದ ಅತೃಪ್ತ ಆತ್ಮಗಳು ಒಳಗೊಳಗೆ ಖುಷಿ ಪಡೋಕೆ ಶುರುವಿಟ್ಕೊಂಡಿದ್ವು. ಕೆಲವರು ಸಿದ್ದರಾಮಯ್ಯ ಬೆನ್ನಿಗೆ ನಿಂತ್ರೆ ಇನ್ನು ಕೆಲವರು ಸದ್ದಿಲ್ಲದೆ ಸಿಎಂ ಕುರ್ಚಿ ಏರೋಕೆ ಸೈಲೆಂಟ್ ಆಗಿ ಸಿದ್ಧತೆ ಮಾಡ್ಕೊಳ್ತಿದ್ದಾರೆ ಅಂತ ರಾಜಕೀಯ ಪಡಸಾಲಿಯಲ್ಲಿ ಗುಲ್ಲು ಎದ್ದಿತ್ತು. ಬೆಳಗಾವಿ ಸಾಹುಕಾರ್ ನಡೆ ಇದೆಲ್ಲದಕ್ಕೂ ಪುಷ್ಟಿ ನೀಡುವಂತೆ ಮಾಡಿದೆ. ಭಾರೀ ಸಂಚಲನ ಮೂಡಿಸಿದ ರಾಹುಲ್ ಗಾಂಧಿ ಜಾರಕಿಹೊಳಿ ಭೇಟಿ. ಬೆಳಗಾವಿ ರಾಜಕೀಯದಲ್ಲಿ ಹೊಸ ಚೈತನ್ಯ ಮೂಡಿಸಿದ ಸಾಹುಕಾರ ನಡೆ. ಇತ್ತ ರಾಜ್ಯದಲ್ಲಿ ಮೂಡ ಹಗರಣದ ಕಾವು ಜೋರಾಗ್ತಿದ್ದಂತೆ ಸತೀಶ್ ಜಾರಕಿಹೊಳಿ ಸದ್ದಿಲ್ಲದೆ ದೆಹಲಿಗೆ ಹಾರಿದ್ರು. ಯಾರಿಗೂ ಸುಳಿವು ಕೊಡದಂತೆ ರಾಹುಲ್ ಗಾಂಧಿಯನ್ನ ಭೇಟಿ ಮಾಡಿದ್ರು. ಇದಕ್ಕೂ ಮೊದಲು ಅಂದ್ರೆ ಕಳೆದ ವಾರವಷ್ಟೇ ಸತೀಶ್ ಪರಮೇಶ್ವರನ್ನ ಭೇಟಿಯಾಗಿ ಚರ್ಚೆ ಮಾಡಿದ್ರು. ಬಳಿಕ ರಾಹುಲ್ ಗಾಂಧಿಯನ್ನ ಭೇಟಿಯಾಗಿದ್ದು ಈ ಗುಟ್ಟು ರಟ್ಟಾಗ್ತಿದ್ದಂತೆ ರಾಜಕೀಯ ಪಡಸಾಲಿಯಲ್ಲಿ ಇದು ಮುಂದಿನ ಸಿಎಂ ಕುರ್ಚಿಯ ಕಸರತ್ತು ಅನ್ನೋ ಗುಲ್ಲೆದ್ದಿತ್ತು. ಸತೀಶ್ ಮುಂದಿನ ಸಿಎಂ ಎಂದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್. ಯಾವಾಗ ಸತೀಶ್ ಜಾರಕಿಹೊಳಿ ರಾಹುಲ್ ಗಾಂಧಿಯನ್ನ ಭೇಟಿಯಾದ ವಿಷಯ ಗೊತ್ತಾಯ್ತು, ಇತ್ತ ಬೆಳಗಾವಿ ರಾಜಕೀಯದಲ್ಲಿ ಹೊಸ ಚೈತನ್ಯ ಮೂಡಿತ್ತು. ಅಷ್ಟೇ ಅಲ್ಲ, ಸತೀಶ್ ಮುಂದಿನ ಸಿಎಂ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಶೇರ್ ಮಾಡಿ ಅಭಿಮಾನಿಗಳು ಸಂಭ್ರಮಿಸೋಕೆ ಶುರು ಮಾಡಿದ್ದಾರೆ. ಆದ್ರೆ ರಾಹುಲ್ ಗಾಂಧಿ ಭೇಟಿ ಬಳಿಕ ಸತೀಶ್ ಜಾರಕಿಹೊಳಿ ಫುಲ್ ಸೈಲೆಂಟ್ ಆಗಿದ್ರು. ರಾಹುಲ್ ಗಾಂಧಿ ಸತೀಶ್ ಜಾರಕಿಹೊಳಿಯ ಭೇಟಿ ಇನ್ನೂ ನಿಗೂಢವಾಗಿದೆ. ರಾಹುಲ್ ಗಾಂಧಿ ಭೇಟಿ ವಿಚಾರದಲ್ಲಿ ಸಾಹುಕಾರ್ ಏನು ಕಾಮೆಂಟ್ ಮಾಡಿಲ್ಲ. ಸಿಎಂ ರೇಸ್ನಲ್ಲಿ ತಮ್ಮ ಹೆಸರು ಕೇಳಿಬಂದ್ರೂ ಕೂಡ ಸತೀಶ್ ಅದರ ಬಗ್ಗೆ ತುಟಿ ಬಿಚ್ಚಿಲ್ಲ. ಅಷ್ಟೇ ಅಲ್ಲ, ಬೆಳಗಾವಿಯಲ್ಲಿ ಸಿಎಂ ವಿಚಾರ ಪ್ರಸ್ತಾಪಿಸುತ್ತಿದ್ದಂತೆ ಸಚಿವರ ಮೊಗದಲ್ಲಿ ಮುಗುಳ್ನಗೆ ಕಾಣಿಸ್ತು. ಸಾಹುಕಾರ ಸೈಲೆಂಟ್ ನಡೆಯ ಬಗ್ಗೆ ರಾಜಕೀಯದಲ್ಲಿ ಹಲವು ರೀತಿ ಚರ್ಚೆ ಶುರುವಾಗಿದೆ. ಒಟ್ನಲ್ಲಿ ಹಸ್ತಪಡಿಯ ಒಳಗೆ ಏನೋ ನಡೆಯುತ್ತಿದೆ. ನಾಯಕರ ಸದ್ದಿಲ್ಲದ ಭೇಟಿ ಪ್ರಶ್ನೆಗಳ ಸರಮಾಲೆಯನ್ನ ಸೃಷ್ಟಿ ಮಾಡ್ತಿದೆ. ಈ ಭೇಟಿ ಸಿಎಂ ಕುರ್ಚಿಗೆ ಕುತ್ತು ತರುತ್ತಾ ಅನ್ನೋದಕ್ಕೆ ಮುಂದಿನ ರಾಜಕೀಯ ನಡೆಗಳೇ ಉತ್ತರ ಕೊಡಬೇಕಿದೆ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.